ಸರ್, ಈಗ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಬೆದರಿಕೆ ಕರೆಗಳು ಜಾಸ್ತಿ ಆಗ್ತಾ ಇದಾವೆ ಮತ್ತು ಜೊತೆಗೆ ಒಂದು ಆಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ನಿಮ್ಗೆ ಬೆದರಿಕೆ ಕರೆ ಜಾಸ್ತಿ ಆಗಿದೆ. ಈಗ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತೇಳಿ ನನಗೂ ಹೇಳ್ದ ಪ್ರಿಯಾಂಕರ್ಗೆ. ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು? ಈಗ ಅವ್ರು ಏನಂತ ಹೇಳಿರೋದು, ಸರ್ಕಾರಿ ಜಾಗಗಳಲ್ಲಿ RSS ಶಿಬಿರಗಳನ್ನ ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಸರ್ಕಾರಿ ಜಾಗ ನಾನು ನೋಡಿ ತಮಿಳುನಾಡಿನದು ಥರ ಕೇಳ್ತೀನಿ ಚೀಫ್ ಸೆಕ್ರೆಟರಿ. ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ. ನೋಡಿ ಬಂದ್ಮೇಲೆ ನೋಡ್ತೀನಿ ನಾನು. ಅದೇ ತರ ಬ್ಯಾನ್ ಮಾಡ್ತೀರಾ ಸರ್? ಅದೇ ತರ ಬ್ಯಾನ್ ಮಾಡ್ತೀರಾ ಸರ್? ಬಂದು ನೋಡ್ಬೇಕಲ್ಲ ಮೊದಲು ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ತಮಿಳುನಾಡಿನಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಚೀಫ್ ಮಿನಿಸ್ಟ್ರು, ಅಲ್ಲಿ ಸರ್ಕಾರ, ಅದನ್ನು ನೋಡ್ತೀನಿ. ಇವ್ರಿಗೆ ಪ್ರಿಯಾಂಕರ್ಗೆ ಏನೇನು ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಡ್ತೀವಿ. ಒಬ್ಬ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟ್ರಿಗೆ ಬೆದರಿಕೆ ಹಾಕೋ ಲೆವೆಲಿಗೆ ಬಂದಿದೆ. ಈಗ ಈ ದುಷ್ಟಶಕ್ತಿಗಳಿದಾವಲ್ಲ, ದುಷ್ಟಶಕ್ತಿಗಳು ಯಾವಾಗಲೂ ಇಂಚೆನೇ ಕೆಲಸ ಮಾಡೋದು. ಅವ್ರ ಬೆದರಿಕೆಗಳಿಗೆಲ್ಲ ಎದುರಲ್ಲ ಇವರು. ಬಟ್ ಆ ಪತ್ರದ ಸೀರಿಯಸ್ ತಗೊಂಡು ಆ ಪತ್ರದ ಸೀರಿಯಸ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಯಾವುದು ಆಕ್ಷನ್ ಮಾಡೋ ವಿಚಾರ ನಾನು ಚೀಫ್ ಸೆಕ್ರೆಟರಿಗೆ ಹೇಳಿದ್ದೀನಿ. ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ತರಿಸಿ ಅದನ್ನು ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಸರ್, ಜಾತಿ ಗಣತಿಯ ವಿಚಾರದಲ್ಲಿ ಇನ್ನೂ ಕೂಡ ಕೆಲವೊಂದು ಲೇಟ್ ಆಗ್ತಾ ಇದೆ. ಇದನ್ನು ಎಕ್ಸ್ಟೆಂಡ್ ಮಾಡೋದು ಬೇಕಾದ್ರೆ ನಾರ್ತ್ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ. ನಾರ್ತ್ ಕರ್ನಾಟಕ ಕೆಲವು ಜಿಲ್ಲೆಗಳಲ್ಲಿ ಪರ್ಸೆಂಟೇಜ್ ಕಡಿಮೆ ಇದೆ. ಎಲ್ಲ ಕಡೆ ಯಾರು ಇದು ಎಕ್ಸ್ಟೆಂಡ್ ಯಾಕಂದ್ರೆ ಒಂದು 5-6 ಜಿಲ್ಲೆಗಳಲ್ಲಿ ಅವರೇಜ್ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಜಾತಿ ಗಣತಿ ಎಲ್ಲಿ ಕಡಿಮೆ ಆಗಿದೆ? ಬೆಂಗಳೂರು ನಗರ ಒಂದು ಬಿಟ್ರೆ ಬೇರೆ ಎಲ್ಲೂ ಕಡಿಮೆ ಆಗಿಲ್ಲ. ಬೆಂಗಳೂರು ನಗರ ಒಂದು ಬಿಟ್ರೆ ಇಲ್ಲ ಎಲ್ಲ ಕಡೆ 90 ಮೇಲೆ ಆಗಿದೆ. ಎಂಎಲ್ಎಗಳಿಗೆ ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇದೆ ಗೌರ್ಮೆಂಟ್ ಅಂತ ಹೇಳಿ ಹೈಕೋರ್ಟ್ಗೆ ಬಿಟ್ಟೋಗಿದ್ದಾರೆ ಎಂಎಲ್ಎ. ಗೊತ್ತಿಲ್ಲ ನನಗೆ ನಾವು ತಾರತಮ್ಯ ಅವ್ರು ಮಾಡಿದ್ರಲ್ಲ. ಈ JDS ನಲ್ಲಿ ಇದ್ರಲ್ಲ ಅವರು ನಮ್ಮ MLAಗಳಿಗೆಲ್ಲ ಇದು ಕೊಟ್ಟಿದ್ರ, ಅನುದಾನ ಕೊಟ್ಟಿದ್ರ? ರಿಪೀಟ್ ಮಾಡಬೇಕು ಅಂತೆಲ್ಲ ಕರ್ನಾಟಕ ಸರ್ವತೋಮುಖವಾಗಿ ಮಾಡಬೇಕು. ಅವ್ರಿಗೂ ಕೊಡ್ತೀವಿ, ಇವ್ರಿಗೂ ಕೊಡ್ತೀವಿ. ಆ ಬಾಲಕಿಗೆ ಇನ್ನೂ ಕೂಡ ಪರಿಹಾರ ಸರ್ಕಾರಕ್ಕೆ ಘೋಷಣೆ ಆಗಿಲ್ಲ ಸರ್. ನೋಡ್ತೀನಿ ನಾನು ಇವತ್ತು. ಸರ್, ಈಗ ಸರ್ ಬಿಜೆಪಿ ಒಂದು ಚಾಲೆಂಜ್ ಮಾಡ್ತಾ ಇದ್ದಾರೆ. ತಾಕತ್ತಿದ್ರೆ RSS ಬ್ಯಾನ್ ಮಾಡಿ ಅನ್ನೋ ಚಾಲೆಂಜ್ ಎಲ್ಲರೂ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಚಾಲೆಂಜ್ ಮಾಡ್ತಾರೆ. ಎಲೆಕ್ಷನ್ ಅಲ್ಲೂ ಹೇಳಿದ್ರು ತಾಕತ್ತಿದ್ರೆ ಬರ್ರಿ ಅಂತ ಹೇಳಿದ್ರು. ಏನಾದಿತ್ತು? ಸೋತ್ರಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.